ಹಲೋ ಹಲೋ ನಮಸ್ಕಾರ. ಇವತ್ತು ನಾವು ಸಿಂಪಲಾಗಿ ಒಂದು ಸ್ನ್ಯಾಕ್ಸು ಅವಲಕ್ಕಿ ಹೆಂಗೆ ಮಾಡುವ ಅಂತ ನೋಡೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಇದು ಸುಮ್ಮನೆ ಒಂದು ಟೈಮ್ ಪಾಸ್ಗೆ ನೋಡೋಣ. ಬನ್ನಿ, ಗೊತ್ತಿಲ್ಲ ತಿಳ್ಕೊಳ್ಳಿ, ತಿಳ್ಕೊಂಡು ಇನ್ನೂ ತಿಳಿಸಿ. ನಿಮಗೆ ಏನಾದರೂ ಗೊತ್ತಿದೆ. ಸಾಯಂಕಾಲ 5 ಗಂಟೆ ಸಮಯ, ಲೈಟ್ ಆಗ್ತಿತ್ತು, ಅದಕ್ಕೆ ಒಂದು ಚಿಕ್ಕ ಸ್ನ್ಯಾಕ್ಸ್ ಮಾಡ್ಕೊಳ್ಳೋ ಅಂತ ಬನ್ನಿ ನೋಡೋಣ. ಹಲೋ ನಮಸ್ಕಾರ. ಇವತ್ತು ಅವಲಕ್ಕಿ ನೀವು ನೋಡ್ತಿರೋ ಅವಲಕ್ಕಿ ಮಾಡ್ತಾಯಿದ್ದೀನಿ. ಬೇಕಾಗಿರೋದು ಅವಲಕ್ಕಿ, ಒಂದು ಕಪ್ ಅವಲಕ್ಕಿ, ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, 3 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅವಲಕ್ಕಿ. ಈಗ ಫಸ್ಟಿಗೆ ಸ್ಟವ್ ಹಚ್ಕೊಂಡು ಇದಕ್ಕೆ ಇದು ಬಿಸಿಯಾಗಿರೋ ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ ಕಡಿಮೆ ಮಾಡ್ಬೋದು. ಸಾಸಿವೆ ಗೀಸೆ ಎಲ್ಲ ಒತ್ತಿ ಕರೆಕ್ಟಾಗುತ್ತೆ. ಸಣ್ಣ ಸಾಸಿವೆನ ಸ್ವಲ್ಪ ಸಾಸಿವೆ ಹಾಕ್ಕೊಡಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ನೀರು ಹಾಕಿರುವಾಗ ನಾವು ಒಂದು ಸಣ್ಣ ನೀರನ್ನ ಹಾಕ್ಬೋದು. ಸ್ವಲ್ಪ ಮೆಣಸಿನಕಾಯಿ ಹಾಕಿ, ಒಂದೆರಡು ಶೇಂಗಾ, ಸ್ವಲ್ಪ ಸಾಲ್ಟ್ ಹಾಕೋಣ, ಸ್ವಲ್ಪ ಜಾಸ್ತಿ ಬೇಡ. ಸ್ವಲ್ಪ ಒಗ್ಗರಣೆ ಎಲ್ಲ ಒಳಗಡೆ ಫ್ರೈ ಆಗಲಿ ಅಂತ ಮಾಡ್ತಿರೋದು. ಸ್ವಲ್ಪ ಅರಿಶಿನ ಪುಡಿ, ಈಗ ಈ ಅವಲಕ್ಕಿನ ತಗೊಂಡು ಇದರೊಳಗೆ ಹಾಕೊಂಡು ಸ್ವಲ್ಪ 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 ಅಂದರೆ ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ಬೇಡ, ಗಟ್ಟಿ ಆಗುತ್ತೆ. ನೀರು ಹಾಕೊಂಡು ನಮ್ಮ ಬಿಸಿ ಅವಲಕ್ಕಿ ರೆಡಿ ಇದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಆಪ್ಷನ್ ಆಗಿ ಅವಲಕ್ಕಿನ ಹೆಂಗೆ ಮಾಡ್ಬೋದು. ತುಂಬಾ ಸಿಂಪಲ್ ಮತ್ತು ಇನ್ಸ್ಟೆಂಟಾಗಿ ಆಗುವಂಥದ್ದು ಮತ್ತು ಹೆಲ್ತ್ಗೂ ಒಳ್ಳೆಯದು. ಯಾರಾದರೂ ಬೇಕಾದರೂ ಗೊತ್ತಿಲ್ಲ ಮಾಡ್ಕೋಬೋದು, ಅಥವಾ ಗೊತ್ತಿದ್ದವರು ಸುಮ್ಮನೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ನಾಟ್ ಬ್ಯಾಡ್, ತಿನ್ಬೋದು, ಆ ಥರ ಮಾಡಿದ್ದೀನಿ. ಥ್ಯಾಂಕ್ ಯು, ಬಾಯ್.